ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ಜರ್ನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ಹೇಳಿ ನೀವೇ ನೋಡ್ಕೊಂಬನ್ನಿ. ಬೆಳಗ್ಗೆಗೆ ಎದ್ದು ನಾನು ಆ್ಯಪಲ್ ಜ್ಯೂಸ್ನ ಬ್ರೇಕ್ಫಾಸ್ಟ್ಗೆ ತಗೊಳ್ತಾ ಇದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ 7 o'clock ರೂಟೀನ್ ಆಗಿರುತ್ತೆ. ಆ್ಯಪಲ್ ಜ್ಯೂಸ್ನ ತಗೊಂಡು ನಾನು ರೆಡಿಯಾಗಿ ಸ್ಕೂಲ್ಗೆ ಹೊರಡುವಂಥ ಸಮಯ. ಬೆಳಗ್ಗೆ ಎದ್ದು ಒಂದು ವಾಮ್ ವಾಟರ್ ಕುಡಿದಿರ್ತೀನಿ. ಲೆಮನ್ ಮತ್ತು ಚಿಯಾ ಸೀಡ್ಸ್ ಹಾಕಿ ಕುಡಿತಾ ಇದ್ದೀನಿ ಎವ್ರಿ ಡೇ. ಒಂದು ವಾಮ್ ವಾಟರ್ ಕುಡಿದು 1 hour ಆದಮೇಲೆ ನಾನು ಈ ಜ್ಯೂಸ್ನ ಕುಡಿತೀನಿ. ಈಗ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಆಯಿತು. ಈಗ ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಸ್ಕೂಲಿಗೆ ಹೋಗಿ ಬಂದಾದಮೇಲೆ ನಾನು ಲಂಚ್ಗೆ ಮನೇಲೇ ಸಿಗ್ತೀನಿ. ಇವತ್ತು ಸ್ಯಾಟರ್ಡೆ ಹಾಫ್ ಡೇ ಅಲ್ವಾ, ಸೊ ಲಂಚ್ ಮನೇಲೇ ಮಾಡ್ತಾ ಇದ್ದೀನಿ. ಮನೆಗೆ ಬಂದಾಯಿತು, ಆಗಲೇ ಟೈಮು 1 o'clock ಆಗಿದೆ. ಸೊ ಈಗ ನನ್ನ ಲಂಚ್ ಟೈಮು. ಲಂಚಿಗೆ ನಾನು ಏನು ತಿಂತಾ ಇದ್ದೀನಿ ಅಂದರೆ ಸ್ವಲ್ಪ ರೈಸ್ ಸಾಂಬಾರು ತಿಂತಾ ಇದ್ದೀನಿ. ಈಗ ನಾನು ಊಟಕ್ಕೆ ಅನ್ನ ಮತ್ತು ಸಾಂಬಾರನ್ನ ತಗೊಳ್ತಾ ಇದ್ದೀನಿ. ಸೊ ನೀವು ಇದ್ರ ಜೊತೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕ್ವಾಂಟಿಟಿ ಕಮ್ಮಿ ತೊಗೊಂಡು ಎಕ್ಸ್ಟ್ರಾ ತರಕಾರಿ ಅಥವಾ ಪ್ರೋಟೀನ್ ಇರೋ ಥರ ಆಮ್ಲೆಟು ಈ ಥರದ್ದು ನೀವೇನಾದರೂ ಲಂಚಿಗೆ ತೊಗೊಳ್ಬೋದು. ಲಂಚಿಗೆ ತೊಗೊಳ್ಳೋ ಫುಡ್ಡು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಕೆಲಸಗಳು ಮಾಡ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ. ಅದರಿಂದ ನೀವು ಲಂಚಿಗೆ ಒಂದು ಒಳ್ಳೆಯ ಆಹಾರವನ್ನು ತೊಗೊಳ್ಳೋದು ಒಳ್ಳೆಯದು. ರೈಸ್ ತೊಗೊಂಡ್ರೂ ಕೂಡ ನಿಮಗೇನು ಎಫೆಕ್ಟಿವ್ ಆಗಿ ಅಂತ ಅನಿಸಲ್ಲ. ಸೊ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ರೈಸೇ ತೊಗೊಳ್ತಾ ಇದ್ದೀನಿ. ಊಟ ಎಲ್ಲ ಆದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಒಂದು ಎಳ್ನೀರು ಕುಡ್ಕೊಂಡು, ಅದು ವೀಡಿಯೋ ಕ್ಲಿಪ್ ತೊಗೊಳೋದು ಮರ್ತೋಯ್ತು. ಎಳ್ನೀರು ಕುಡ್ಕೊಂಡು ಹಂಗೆ ಒಂದು ವಾಕ್ ಹೋಗೋಣ ಅಂತ ವಾಕ್ ಹೋಗ್ತಾ ಇದ್ದೀವಿ. ಸೊ ಇದು ಆ್ಯಸ್ ಯೂಶ್ವಲ್ ಡೈಲಿ ರುಟೀನ್ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ವಾಕು, ಎಕ್ಸಸೈಸ್ ಮಾಡಲೇಬೇಕು. ಇಲ್ಲಾಂದರೆ ಖಂಡಿತವಾಗ್ಲೂ ಬರೀ ಫುಡ್ಡಲ್ಲೇ ಮಾತ್ರ ವೆಯ್ಟ್ ಲಾಸ್ ಆಗೋಲ್ಲ. ವಾಕೆಲ್ಲ ಮುಗಿಸ್ಕೊಂಬಂದು ರಾತ್ರಿ ಊಟಕ್ಕೆ ಬೀಟ್ರೂಟ್ ಪಲ್ಯ, ಒಂದು ಹಾಫ್ ಬೌಲ್ ಅಷ್ಟು ರೈಸು ಮತ್ತು ಸಾಂಬಾರನ್ನ ತೊಗೊಳ್ತಾ ಇದ್ದೀನಿ. ಇದು ನನ್ನ ರಾತ್ರಿಯ ಊಟ ಆಗಿರುತ್ತೆ. ಸೊ ನೀವು ಇದ್ರ ಜೊತೆಗೆ ಯಾವುದಾದ್ರೂ ತರಕಾರಿ ತೊಗೋಬೋದು, ಫ್ರೂಟ್ಸ್ಗಳನ್ನು ಕೂಡ ತೊಗೋಬೋದು. ನಾನಿಲ್ಲಿ ಜಸ್ಟ್ ಹಾಫ್ ಬೌಲ್ ರೈಸು ಮತ್ತು ಸ್ವಲ್ಪ ಸಾಂಬಾರು, ಹೆಚ್ಚಿನ ಪ್ರಮಾಣದಲ್ಲಿ ಬೀಟ್ರೂಟ್ ಪಲ್ಯನ ತೊಗೊಂಡು ನನ್ನ ಒಂದು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ತಾನೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಒಂದು ಸುಂದರವಾದ ಹಾಡು, ನನ್ನ ಫೇವ್ರೆಟ್ ಹಾಡಿದು. ತುಂತುರು ಇಲ್ಲಿ ನೀರ ಹಾಡು, ಕಂಪನ ಅಲ್ಲಿ ಪ್ರೀತಿ ಹಾಡು. ತುಂತುರು ಇಲ್ಲಿ ನೀರ ಹಾಡು, ಕಂಪನ ಅಲ್ಲಿ ಪ್ರೀತಿ ಹಾಡು. ಹಗಲಿರಲಿ ഇരുളിರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ ಈ ತುಂಬು ಪ್ರೀತಿಯಲಿ. ಕನ್ನ ಹಾಡಂತೆ ಕಾಯುವೆನು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಥ್ಯಾಂಕ್ ಯು. ಸೊ ಇವತ್ತಿನ ವಿಡಿಯೋ ಖಂಡಿತ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಥಮ್ಸ್ ಅಪ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ಇಷ್ಟೊತ್ತು ವಿಡಿಯೋ ನೋಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಲ್ಲಿವರೆಗೂ ನಮಸ್ಕಾರ.